ವರ್ಷಾನ್ಗಟ್ಟಲೆ ಇದ್ದಿದ್ದ ಪಿಗ್ಮೆಂಟೇಷನ್ನ ಈ ಪೇಸ್ಟ್ ಒಂದು ಮಾಯ ಮಾಡಿದೆ ವಿತ್ ಲೈವ್ ಪ್ರೂಫ್. ಇವತ್ತು ನಮ್ಮ ಸಬ್ಸ್ಕ್ರೈಬರು ಮಾಲಿನಿ ಸತೀಶ್ ಮ್ಯಾಮ್ಗೆ ಇವತ್ತಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಪಿಗ್ಮೆಂಟೇಷನ್ನ ಸಂಪೂರ್ಣ ವಾಸಿ ಮಾಡ್ಕೊಂಡು ಮುಖದಲ್ಲಿ ಹೊಳಪು ಬರ್ಸ್ಕೊಂಡ ನಮ್ಮ ಮ್ಯಾಮ್ಗೆ ಇವತ್ತಿನ ವಿಡಿಯೋ ಅರ್ಪಣೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಪಿಗ್ಮೆಂಟೇಷನ್ನ ಬುಡದ ಸಮೇತ ತೆಗೆಯುತ್ತೆ, ಪಿಂಪಲ್ ಮಾರ್ಕ್ಸ್ ಹೋಗುತ್ತೆ, ಡಾರ್ಕ್ ಸ್ಕಿನ್ ಹೋಗುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಹೋಗುತ್ತೆ, ಕೆಲವರಿಗೆ ಸ್ಮಾಲ್ ಪಾಕ್ಸ್ ಮಾರ್ಕ್ಸ್ ಇರುತ್ತೆ, ಅದು ಫೇಡ್ ಆಗ್ತಾ ಬರುತ್ತೆ. ಪಿಗ್ಮೆಂಟೇಷನ್ ಅಂತೂ ಬುಡದಿಂದ ತೆಗೆದಿದೆ. ಇದು ನಮ್ಮ ಮಾಲಿನಿ ಸತೀಶ್ ಮ್ಯಾಮ್ಗೆ ಮೈಸೂರು ನಮ್ಮ ಸಬ್ಸ್ಕ್ರೈಬರು 1.5 ತಿಂಗಳಾಗಿತ್ತು ಅವ್ರು ನಮ್ಮ ಹತ್ರ ಈ ಪ್ರಾಡಕ್ಟ್ನ ತೊಗೊಂಡು. ಇದು ಆಯುರ್ವೇದದ ಮೋಸ್ಟ್ ಪವರ್ಫುಲ್ ಶುದ್ಧೀಕರಣ ಮಾಡಿರೋ ಪುಡಿ ವಿತ್ ಶೈನಿಂಗ್ ಯಾವ ರೀತಿ ಇದೆ ನೋಡಿ. ಎಷ್ಟೆಷ್ಟೋ ಖರ್ಚು ಮಾಡಿಬಿಟ್ಟಿದ್ದೀವಿ, ಪಿಗ್ಮೆಂಟೇಷನ್ ಹೋಗಿಲ್ಲ ನಮಗೆ. ಇವರೇನೋ ತೋರಿಸ್ತಿದ್ದಾರೆ ಯೂಟ್ಯೂಬು, ಬರೀ ಸುಳ್ಳು ಫೇಕ್ ವಿಡಿಯೋಸ್ ಹಾಕ್ತಾರೆ ಆಯಿತಾ. ಇದರಲ್ಲಿ ಏನೂ ರಿಸಲ್ಟ್ ಇಲ್ಲ ಅನ್ನೋರಿಗೆ ಎಟ್ಟಾಗೆ ಇವತ್ತು ನನ್ನ ವೀಡಿಯೋಲಿ ಮಾಲಿನಿ ಸತೀಶ್ ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ದಯವಿಟ್ಟು ನೋಡಿ ಕಮ್ಯುನಿಟಿಲಿ. ಇವತ್ತು ಹಾಕ್ತೀನಿ, ಯಾಕೆಂದರೆ ನಾನು ಬ್ಯುಸಿ ಇದೆ, ವೀಡಿಯೋ ಹಾಕೋಕ್ಕಾಗಲಿಲ್ಲ. ಇದು ಫೇಕು, ಪಿಗ್ಮೆಂಟೇಷನ್ ಹೋಗೋದಿಲ್ಲ, ಹಾಗೆ ಹೀಗೆ ಅಂತ ಮಾತಾಡೋ ನೆಗೆಟಿವ್ ಪೀಪಲ್ಗೆ ನಿಮ್ಮ DP ಹಾಕ್ಕೊಂಡು ಧೈರ್ಯವಾಗಿ ಕಮೆಂಟ್ ಮಾಡಿ, ನಾವು ನೋಡೋಣ ನೀವು ಯಾವ ರೀತಿ ಇದ್ದೀರಿ ಅಂತ ಅಲ್ವಾ. ಎಟ್ಟಾಗೆ ನನ್ನ ಚಾನಲಲ್ಲಿ ಮತ್ತೊಮ್ಮೆ ಕಿರೀಟದ ವಿಷಯ ಹೇಳಬೇಕು ಅಂದರೆ ಗ್ರೌಂಡ್ ಟು ಹೇಮಾನಗರ ಚಾನಲ್ ಅಂದರೆ ಅದು ಮಾಲಿನಿ ಸತೀಶ್ ಮ್ಯಾಮ್ದು ಪಿಗ್ಮೆಂಟೇಷನ್ದು ಮೆಸೇಜಸ್ ಹಾಕ್ತೀನಿ. ಕ್ಲಿಯರಾಗಿದೆ ಪಿಗ್ಮೆಂಟೇಷನು, ಸ್ಕಿನ್ ಶೈನಿಂಗ್ ಬರ್ತಿದೆ. ಅವರು ನನ್ನ ಹತ್ರ ಎಲ್ಲ ಪ್ರಾಡಕ್ಟ್ಸು ತೊಗೊಂಬಿಟ್ಟಿದ್ದಾರೆ, ಏನೇನು ನನ್ನ ಹತ್ರ ಇದ್ದ ಪ್ರಾಡಕ್ಟ್ಸು ಎಲ್ಲ ಒಂದೇ ಶಾರ್ಟಲ್ಲಿ ತೊಗೊಂಬಿಟ್ಟಿದ್ದಾರೆ ಮ್ಯಾಮ್. ನಮ್ಮ ಮೈಸೂರವರು ನಮ್ಮ ಆತ್ಮೀಯ ಸಬ್ಸ್ಕ್ರೈಬರು. ಇನ್ಫ್ಯಾಕ್ಟ್ ಅವ್ರ ಹತ್ರ ನಾನು ಪ್ರಾಡಕ್ಟ್ ಕಳಿಸಿದ ದಿನ ಅನಿಸುತ್ತೆ, ಕಳ್ಸೋಕ್ಕೆ ಮುಂಚೆ ನಾನು ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ ಕೆಲವೊಂದು ವಿಷಯಗಳು. ಸೊ ಅದೇ ಥರ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಫೀಡ್ಬ್ಯಾಕ್ಗೆ. ಸೊ ಯಾವುದೂ ಬರ್ದಿಲ್ಲ ಫ್ರೆಂಡ್ಸ್, ಎಲ್ಲೂ ಪಿಗ್ಮೆಂಟೇಷನ್ ಹೋಗಲ್ಲ, ಕಪ್ಪುಗಿರೋರು ಕಪ್ಪುಗೆ ಇರಬೇಕು ಅಲ್ವಾ. ನಾನೇ ಲೈವ್ ಎಕ್ಸಾಂಪಲ್. ನನ್ನ ಡಾರ್ಕ್ ಸ್ಕಿನ್ನಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಓವರ್ ನೈಟ್ ಮ್ಯಾಜಿಕ್ ಯಾವುದೂ ಆಗಿಲ್ಲ ಆಯಿತಾ. ಮ್ಯಾಜಿಕ್ ಆಗೋದೆಲ್ಲ ಮ್ಯಾಜಿಕ್ ಆಗೇ ಹೊರಟೋಗುತ್ತೆ, ಪರ್ಮನೆಂಟಾಗಿ ನಿಂತ್ಕೊಳ್ಳೋಲ್ಲ. ಸೊ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ. ಅಗೇನ್ ಇವತ್ತಿನ ವೀಡಿಯೋ ನಾನು ಲಾಸ್ಟ್ ವೀಕ್ ಸ್ಟೆಲಾ ಮ್ಯಾಮ್ದು ಡೆಡಿಕೇಟ್ ಮಾಡಿದೆ. ಇವತ್ತಿನ ವೀಡಿಯೋ ನಾನು ಮಾಲಿನಿ ಸತೀಶ್ ಮ್ಯಾಮ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾನಗರ ವ್ಲಾಗ್ಸ್. ನಾನು ಹೇಮಾ. ನೋಡಿ, ಇದು ಅವ್ರು ಕೊಟ್ಟು ಕಳಿಸಿದೆ ನಾನು ಶುದ್ಧೀಕರಣದ ಮಾಡೋದು ಪುಡಿ. ಇದು ಒನ್ ಆಫ್ ದ ಪ್ರಾಡಕ್ಟ್ಸ್ ಅವ್ರು ತೊಗೊಳೋದ್ರಲ್ಲಿ ಒನ್ ಆಫ್ ದ ಪ್ರಾಡಕ್ಟ್ಸ್. ಶುದ್ಧೀಕರಣ ತೊಗೊಂಡಿದ್ರು, ಅವರು ಸೋಪ್ ತೊಗೊಂಡಿದ್ರು, ಸಿರಮ್ ತೊಗೊಂಡಿದ್ರು, ಓಕೆ, ಪಪ್ಪಾಯ ಕ್ರೀಮ್ ತೊಗೊಂಡಿದ್ರು, ಅದೇ ಪಪ್ಪಾಯ ಕ್ಯಾರೆಟ್ ಕ್ರೀಮ್ ತೋರಿಸಿದ್ದೀನಲ್ಲ ಅದು ತೊಗೊಂಡಿದ್ರು. ಅವಾಗಿನ್ನೂ ಟಚಪ್ ಡೈದು ಮಾಡಿರಲ್ಲ, ಯಾಕಂದರೆ ಇದರಲ್ಲೇ ಫುಲ್ ಬ್ಯುಸಿ ಇದೆ. ಟಚಪ್ ಡೈದು ಮಾಡಿರಲ್ಲ ಆಯಿತಾ. ಮೋಸ್ಟ್ಲಿ 1.5 ಮಂತ್ಸ್ 2 ಮಂತ್ಸ್ ಬ್ಯಾಕ್ ಇರ್ಬೋದು. ಸೊ ಯಾರ್ಯಾರಿಗೆ ನನಗೆ ವಾಟ್ಸಪ್ಪಲ್ಲಿ ಕೆಲವೊಂದು ಕಮೆಂಟ್ಸ್ ಬರುತ್ತೆ, ನಿಮ್ಮ ಮೂಲತಿ ಆಗಿಬರಲ್ಲ. ಮತ್ತು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 2 ಸಬ್ಸ್ಕ್ರೈಬರು ನನಗೆ ಸುಳ್ಳು ಹೇಳಿಬಿಟ್ಟು ಸೋಪ್ ತೊಗೊಂಡಿದ್ದಾರೆ, ಮೂಲತಿ ಆಗಿಬರುತ್ತೆ ಅಂತ. ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹೇಳಿಬಿಟ್ಟಿದ್ದೀನಿ. ನಾನು ಪ್ರತಿಯೊಂದು ವೀಡಿಯೋಲೂ ಹೇಳ್ತಿದ್ದೀನಿ, ವಾಟ್ಸಪ್ಪಲ್ಲೂ ಹೇಳ್ತಿದ್ದೀನಿ. ನಾನಿಲ್ಲಿ ಕೋಟಿ ಸಂಪಾದನೆ ಮಾಡೋಕ್ಕೆ ನಾನು ನಿಂತಿಲ್ಲ ಆಯಿತಾ. ನನಗೆ ಬೆಸ್ಟ್ ರಿಸಲ್ಟ್, ನಾನೊಂದು ಯೂಟ್ಯೂಬ್ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ ಅಂದರೆ ಎಷ್ಟು ದಿನ ಇರ್ತೀನೋ ಇಲ್ವೋ ದೇವ್ರಿಗೆ ಗೊತ್ತು. ಓಕೆ, ಇರೋಷ್ಟು ದಿನವೂ ಈ ಥರ ಒಂದು ಚಾನಲ್ ಇತ್ತು. ಇವ್ರು ಸ್ವಲ್ಪ ಪರವಾಗಿಲ್ಲಪ್ಪ, ಒಂದಷ್ಟು ಜನಕ್ಕೆ ಇದು ಮಾಡಿದ್ರು, ಅದು ಬೇಕು ನನಗೆ ಹೆಸರು. ಬರೀ ಫೇಕ್ ಇದು ಹಾಕ್ಕೊಂಡು ಹೋಗ್ತಾರೆ, ಆ ಹೆಸರು ನಾನು ತೊಗೊಳಕ್ಕೆ ನಾನು ರೆಡಿ ಇಲ್ಲ, ನನಗೆ ಇಷ್ಟನೂ ಇಲ್ಲ. ಅದನ್ನು ನಾನು ಡೈರೆಕ್ಟಾಗಿ ವೀಡಿಯೋಲೇ ಹೇಳ್ಬಿಡ್ತೀನಿ. ಓಕೆ, 2 ಸಬ್ಸ್ಕ್ರೈಬರ್ಸ್ ನನಗೆ ಅವ್ರಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ತೊಗೋಬೇಡಿ. ನಿಮ್ಮ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದರೆ ಮಾತ್ರ ತೊಗೊಳ್ಳಿ. ಒಬ್ಬರು ತೊಗೊಂಬಿಟ್ಟಿದ್ದಾರೆ, 2 ತೊಗೊಂಬಿಟ್ಟಿದ್ದಾರೆ, ನನಗೆ ಆಮೇಲೆ ಗೊತ್ತಾಯಿತು ಅವ್ರಿಗೆ ಆಗಿಬರಲ್ಲ ಅಂತ. ದಯವಿಟ್ಟು ಉಪಯೋಗಿಸ್ಬೇಡಿ ಅಂತಲೇ ಅವ್ರು ಕೇಳಿದ್ದು. ಫಸ್ಟ್ ಡೂ ದ ಪ್ಯಾಚ್ ಟೆಸ್ಟ್ ಆಫ್ ಮೂಲತಿ, ಸೈಡ್ ಎಫೆಕ್ಟ್ಸ್ ಫೈನ್. ನೆಕ್ಸ್ಟು ಇವತ್ತಿನ ವೀಡಿಯೋಗೆ ಬರೋಕ್ಕಾದ್ರೆ ಸೂಪರ್ ಡೂಪರ್ ಆಗಿರೋ ಒಂದು ರೆಮಿಡಿ ತಂದಿದ್ದೀನಿ. ಯಾರ್ಯಾರಿಗೆ ಮೂಲತಿ ಆಗಿಬರಲ್ವೋ ಅವರು ಇದನ್ನು ಮಾಡ್ಬೋದು. ಸೊ ಒಂದ್ಸಲ ನೋಡ್ಕೊಂಬಂದ್ಬಿಡಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ವೆಲ್ಕಮ್ ಟು ಹೇಮಾನಗರ ವ್ಲಾಗ್ಸ್. ನಾನು ಹೇಮಾ. ಇದು ಮೂಲತಿ ಯಾರ್ಯಾರು ಸೂಟ್ ಆಗಲ್ವೋ ಅವರು ಮಾಡ್ಕೊಳ್ಬೋದು, ಬಟ್ ಮತ್ತು ಪ್ಯಾಚ್ ಟೆಸ್ಟ್. ಫ್ರೆಂಡ್ಸ್, ಇಲ್ಲಿ ನಾನು ಆಲಮ್ ತೊಗೊಂಡಿದ್ದೀನಿ, ಸ್ಫಟಿಕದ ಕಲ್ಲು. ಓಕೆನಾ, ಇದೊಂದು ನಿಮಗೆ 2-3 ರೂಪಾಯಿ ಸಿಗ್ತಿತ್ತು. ಈಗ ಅದು ಸೋಷಿಯಲ್ ಮೀಡಿಯಲ್ಲಿ ಬಂದು ಅದೊಂದು 20-30 ರೂಪಾಯಿ ಆಗೋಗಿದೆ ಅಷ್ಟೇ ಈ ಕಲ್ಲು. ಇದನ್ನು ಐರನ್ ತವದಲ್ಲಿ ಶುದ್ಧೀಕರಣ ಮಾಡ್ಕೊತಿದ್ದೀನಿ. ಶುದ್ಧೀಕರಣ ಅಂದರೆ ಆಯುರ್ವೇದದಲ್ಲಿದೆ, ವೆರಿ ಸ್ಟ್ರಾಂಗ್ ಪವರ್ಫುಲ್ ಫಾರ್ ಪಿಗ್ಮೆಂಟೇಷನ್ ರೆಮಿಡೀಸ್. ಇದನ್ನು ಫಸ್ಟು ಕಲ್ಲು ನೀರಾಗುತ್ತೆ ಮತ್ತು ಅದು ಪುಡಿ ಆಗುತ್ತೆ. ನೋಡಿ, ಕಲ್ಲು ನೀರಾಯಿತು, ಪುಡಿ ಆಯಿತು, ಫೈನ್. 3 ಸ್ಟೆಪ್ಸ್ ಪ್ರೋಸೆಸ್. ಈಗ ನೋಡಿ, ಅದು ಪುಡಿ ಆಗಿರೋದನ್ನೆಲ್ಲ ಸೈಡಲ್ಲಿ ನಾನು ಸೈಡ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಆ ತಣ್ಣಕ್ಕಾದ್ಮೇಲೆ ನೀವು ಕೈಯಲ್ಲೇ ಪುಡಿ ಮಾಡಿ ಇಟ್ಕೊಳ್ಬೋದು. ದಿಸ್ ಇಸ್ ವೆರಿ ಸ್ಟ್ರಾಂಗ್ ಪವರ್ಫುಲ್ ರೆಮಿಡಿ ಅಂತಲೇ ಹೇಳ್ತೀನಿ. ಪಿಗ್ಮೆಂಟೇಷನ್ಗೆ ಇರ್ಬೋದು, ಸ್ಕಿನ್ ವೈಟ್ನಿಂಗ್ ಇರ್ಬೋದು, ಸ್ಕಿನ್ ಗ್ಲೋಯಿಂಗ್ ಇರ್ಬೋದು. ಇದನ್ನು ಒಂದು ಚಿಟಿಕೆ ಅಂತ ಹೇಳ್ಬೋದು. ಇಲ್ಲಿ ನಾನು ಒಂದು 2 ಚಿಟಿಕೆ ಮೆಜರ್ಮೆಂಟ್. ಓಕೆ, 2 ಚಿಟಿಕೆ ನೋಡಿ ಕೈಯಲ್ಲೇ ಪುಡಿ ಮಾಡ್ಕೊಂಬಿಟ್ಟೆ. ಇದು
ಸೊ ಇದನ್ನು ಪಕ್ಕಕ್ಕೆ ಇಟ್ಕೋತೀನಿ. ಈ ಕಡೆ ಒಂಚೂರು ಆಗ್ತಿದೆ, ಆಗಲಿ, ಅದು ಬಬಲ್ಸ್ ಬರ್ತಿರಲಿ. ಇಲ್ಲಿ ನಾನು ನೋಡಿ 1/4 ಚಮಚ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು, ಅಮೆಝಾನಲ್ಲಿ ಅವೈಲಬಲ್ ಇದೆ. ಸುಮಾರು ಜನದ ಇದೇ ಪ್ರಶ್ನೆ ವಾಟ್ಸಪ್ಪಲ್ಲಿ, ಯಾವುದು ಕಸ್ತೂರಿ ಅರಿಶಿನ, ಯಾವುದು ಕಸ್ತೂರಿ ಅರಿಶಿನ. ಇದನ್ನು ನೀವು ಯೂಸ್ ಮಾಡಿದ್ರೆ ಮುಖ ಎಲ್ಲೂ ಆಗೋಲ್ಲ. 160 ರೂಪಾಯಿ 4 ಪ್ಯಾಕೆಟ್ ಕೊಡ್ತಾರೆ, ದೊಡ್ಡ ಪ್ಯಾಕೆಟು. ಇದಕ್ಕೆ ನೋಡಿ ಒಂಚೂರು ಎಡಿಟ್ ಆಗೋಗಿದೆ ಫ್ರೆಂಡ್ಸ್. 1/4 ಚಮಚ ಅರಿಶಿನಕ್ಕೆ 1 ಚಮಚಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಬಜ್ಜಿ ಬೋಂಡಾಗಿ ಯೂಸ್ ಮಾಡ್ತೀರಲ್ಲ ಅದೇ ಕಡಲೆ ಹಿಟ್ಟು. ಸೊ ಇಲ್ಲಿ ಸ್ಕಿಪ್ ಆಗಿದೆ, ಅದನ್ನು ಹಾಕಿದ್ದೀನಿ ನಾನು ಐರನ್ ಬಾಣಲಿಗೆ. ಚೆನ್ನಾಗಿ ಅದು ಕರಗಲಾಗಬೇಕು, ಕಪ್ಪು. ಇದು ಶುದ್ಧೀಕರಣ, ಓಕೆ, ಆಯುರ್ವೇದದಲ್ಲಿ. ಇದು ತಣ್ಣಕ್ಕಾದ್ಮೇಲೆ ಇದನ್ನು ಬೌಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸುಮಾರು 1.5 ಚಮಚ 2 ಚಮಚ ಮಿಕ್ಸ್ಚರ್ಗೆ 1 ಚಮಚ ಪೂರ ಗಟ್ಟಿ ಮೊಸರು, ಫ್ರಿಜ್ಜಲ್ಲಿ ಇಟ್ಟಿರೋ ಮೊಸರು, ಹಂಕರ್ಡ್ ಸಿಹಿ ಮೊಸರು, ಅಂದರೆ ಸ್ಕಿನ್ ಗ್ಲೋ ಬರುತ್ತೆ, ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ. ಓಕೆ, ಇದನ್ನು ಚೆನ್ನಾಗಿ ಕಲಸಿ ಈ ಶುದ್ಧೀಕರಣ ಮಾಡಿರೋದ ಮೊಸರು ಮುಂಚೆ ಆ ಪೌಡ್ರನ್ನೇ ನಾವು ಮಾನ್ಯ ಸತೀಶ್ ಮ್ಯಾಮ್ ಇವತ್ತು ಯಾರು ವೀಡಿಯೋ ಡೆಡಿಕೇಟ್ ಮಾಡ್ತಿದ್ದೀನಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿರೋರಿಗೆ ಕಳಿಸಿರೋ ಪೌಡ್ರದು. ಓಕೆನಾ? ಅಗೇನ್ ಎಲ್ಲರಿಗೂ ಸೂಟ್ ಆಗೋಲ್ಲ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟು ಶುದ್ಧೀಕರಣ ಮಾಡ್ಕೊಳ್ಳಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದೀನಿ. ಇದು ನಿಮ್ಗೊಂದು ರೀತಿ ಸಿಮೆಂಟ್ ಕಲರ್ಗೆ ಬರಬೇಕು ಆಯಿತಾ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಆಯಿತಾ. ಇದನ್ನು ರೆಡಿ ಮಾಡಿ. ಮೊಸರು ಕಲ್ಸೋಕ್ಕೆ ಮುಂಚೆ ವರ್ಷಾನ್ಗಟ್ಟಲೆ ಇಟ್ಕೊಳ್ಳಿ, ಹೊರಗಡೆನೇ ಹಿಡಿ, ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ. ಮೊಸರು ಕಲಸಿದ್ಮೇಲೆ ಇಮ್ಮಿಡಿಯೇಟ್ ಅಪ್ಲಿಕೇಶನ್, ಓಕೆನಾ. ನೆಕ್ಸ್ಟು ಇವತ್ತಿನ ವೀಡಿಯೋಗೆ ಹೋದರೆ ಕೆಲವೊಂದು ಚಿಕ್ಕ ಟಿಪ್ಸ್ ಹೇಳಿರ್ತೀನಿ, ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಒಂದು ಚೂರು ಮಿಸ್ ಆದ್ರೂ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದು ಖಂಡಿತ. ಪ್ಯಾಚ್ ಟೆಸ್ಟ್ ಇಲ್ಲದೆ ಮುಲತಿ ಸೋಪ್ನ ತೊಗೋಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ನೋಡ್ಕೊಂಬಂದ್ರಲ್ಲ. ಸೊ ಈಗ ಇದನ್ನು ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕಾದ, ಯಾಕಂದರೆ ನಾನು ಯೂಸ್ ಮಾಡಿರೋದು ಆಲಮ್ ಇಸ್ ವೆರಿ ಪವರ್ಫುಲ್. ಓಕೆ, ಸೊ ನೋಡಿ, ಇದು ನಾನು ಕೈಯಲ್ಲೇ ಪುಡಿ ಮಾಡಿದೆ ಆಲಮ್ನ ಆಯಿತಾ. ನೀವು ಕೈಯಲ್ಲೇ ಪುಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಮನೇಲಿ ಈಸಿಯಾಗಿ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಿಮಗೆ ಶುದ್ಧೀಕರಣ ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು, ಅರಿಶಿನ, 2 ಅರಿಶಿನದ ಕಲರ್, ಯೆಲ್ಲೋ ಕಲರು. ಶುದ್ಧೀಕರಣ ಅಂದರೆ ಅದು ಕಪ್ಪಗಾಗುತ್ತೆ. ಇದು ಅಕಸ್ಮಾತ್ ಹೇಮಾ ನಮಗೆ ಪಿಗ್ಮೆಂಟೇಷನ್ ಇಲ್ಲ, ನಮ್ಮದು ನಾರ್ಮಲ್ ಸ್ಕಿನ್ನು, ನಾವು ಫೇಶಿಯಲ್ ಮಾಡಿಸ್ಕೊಳ್ತಿರ್ತೀವಿ, ಆವಾಗ ಮಾತ್ರ ನಮ್ಮ ಮುಖ ಪಳಪಳ ಅಂತ ಇರುತ್ತೆ, ಮಿಕ್ಕಿ ಟೈಮಲ್ಲಿ ಇರಲ್ಲ ಅನ್ನೋರಿಗೆ ಇದು ರಾಮಬಾಣ ಅಂತ ಹೇಳ್ತೀನಿ. ಪ್ಯಾಚ್ ಟೆಸ್ಟ್ ಮಾಡ್ಕೊಂಬಿಡಿ ಆಯಿತಾ. ನಾನು ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತ. ಇದನ್ನು ವಾರದಲ್ಲಿ ಸೋಮವಾರ ಮತ್ತು ಶನಿವಾರ ಅಪ್ಲೈ ಮಾಡಿ. ಒಂದೇ ದಿನ, ಇವಾಗ ನಾನು ಅಪ್ಲೈ ಮಾಡಿದ್ದೀನ, ಇವಾಗಲೇ ನಿಮ್ಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ನೋಡಿ, ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿ ಈ ಥರ ನಿಮ್ಗೆ ಉರಿ ನೆವೆ ಏನೂ ಆಗಿರಬಾರ್ದು. ಓಕೆ, ಕ್ಲೀನಾಗಿ ಈ ಪೌಡ್ರನ್ನ ಮೊಸರು ಮಿಕ್ಸ್ ಮಾಡೋಕ್ಕೆ ಮುಂಚೆ ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಏನೂ ಆಗೋಲ್ಲ. ಸುಮಾರು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಕೌಂಟ್ಲೆಸ್ ತೊಗೊಂಡಿದ್ದಾರೆ ಇದನ್ನು ಶುದ್ಧೀಕರಣದ್ದು. ಸೊ ಇದೊಂದು 8ರಿಂದ 10 ನಿಮಿಷ ಆಗಲೇ ಆಮೇಲೆ ಸಿಗ್ತೀನಿ. 10 ಪಾಯಿಂಟು, ಹೇಮಾ ನಮಗೆ ತುಂಬ ಡ್ರೈ ಸ್ಕಿನ್ನು ಅಂದರೆ ನೀವು ಅಲೋವೆರಾ ಜೆಲ್ ಹಾಕ್ಕೊಳ್ಬೇಕು ಇವನ್ ಆಫ್ಟರ್ ದಿ ಪ್ಯಾಚ್ ಟೆಸ್ಟ್. ಓಕೆ, ಈ ಟೈಮಲ್ಲಿ ನಿಮಗೆ ಸೆಳೆತ ಏನೂ ಆಗಬಾರ್ದು, ಡ್ರೈ ಆಗೋದು, ಎಳೆಯೋದು ಈ ಥರ ಆಯಿತು ಅಂದರೆ ನಿಮಗೆ ಸ್ಕಿನ್ಗೆ ಇದು ಸೂಟ್ ಆಗೋಲ್ಲ ಅಂತ. ಜಸ್ಟ್ ಒಂದು ಟಿಶ್ಯೂ ವೈಪ್ ತೊಗೊಂಡಿದ್ದೀನಿ. ಯಾಕೆ ಅಂತ ನೋಡಿಲಿ, ಒಂದು ಕಡೆ ನಿಮಗೆ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ. ವಿತ್ ಶೈನಿಂಗ್. ಆಲಮ್ ಅಂದರೆ ಸುಮ್ಮನೆ ಅಲ್ಲ ರೀ, ಆಲಮ್ ಆ ಕಲ್ಲು ಆ ಥರ ಇದೆ. ಯಾಕೆ ಶುದ್ಧೀಕರಣ ಮಾಡೋದು ಅಂದರೆ, ಇವಾಗ ನನಗೆ ಆಗಿಬರುತ್ತೆ ಆಲಮ್, ನಿಮ್ಗೆ ಆಗಿಬರೋಲ್ಲ. ಬಟ್ ಶುದ್ಧೀಕರಣ ಮಾಡೋದಲ್ಲಿ ನಿಮ್ಗೆ ಆಗಿಬರುತ್ತೆ. 100ಕ್ಕೆ 99 ಭಾಗದ ಜನಕ್ಕೆ ಆಗಿಬರುತ್ತೆ, ಇನ್ನು 1% ಆಗಲ್ಲ. ಅಂಥವರು ಈ ಥರ ಶುದ್ಧೀಕರಣ ಮಾಡ್ಕೊಳ್ಳೋದು. ಸೆಕೆಂಡ್ ಪಾಯಿಂಟ್ ಟು ಬಿ ನೋಟೆಡ್, ಕಲ್ಲು ಎಲ್ಲಂದರೆ ಅಲ್ಲಿ ಹಾಕಿರ್ತಾರೆ, ನಮಗೋಸ್ಕರ ಅವನೇನು ಸೇಫ್ ಲಾಕರಲ್ಲಿ ಇಟ್ಟಿರಲ್ಲ, ಎಲ್ಲಂದರೆ ಎಸ್ತಿರ್ತಾರೆ. ಸೊ ಅದನ್ನು ಈ ಥರ ಮಾಡೋದ್ರಿಂದ ಇಟ್ ಇಸ್ ಹೈಜಿನಿಕ್ ವೇ. ಫೇಸ್ನ ಹತ್ತಿರದಿಂದ ಝೂಮ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಕ್ಲಾರಿಟಿ ನೋಡಿ ಅಂತ. ಯಾಕಂದರೆ ಸ್ಫಟಿಕ ಅಂತ ಜಾದು ಮಾಡುತ್ತೆ, ಕಸ್ತೂರಿ ಅರಿಶಿನ ಅಂತ ಜಾದು ಮಾಡುತ್ತೆ, ಓಕೆ, ಮೊಸರು ಅಂತ ಜಾದು ಮಾಡುತ್ತೆ, ಕಡ್ಲೆಟ್ ಅಫ್ಕೋರ್ಸ್ ಟೈಟ್ನಿಂಗ್ ಮಾಡುತ್ತೆ ಸ್ಕಿನ್ನ. ನಾನು ಎಷ್ಟಾಗುತ್ತೋ ಅಷ್ಟು ಫೇಸ್ನ ಝೂಮ್ ಮಾಡಿ ನಿಮ್ಮ ಜೊತೆ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ. ಇದೇ ಸ್ಕಿನ್ನಲ್ಲಿ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು, ಸೊ ಅದನ್ನು ಕಂಪ್ಲೀಟಾಗಿ ವಾಸಿ ಮಾಡ್ಕೊಂಡಿದ್ದೀನಿ ಆಯಿತಾ. ಸೊ ನನಗಾಗಿದೆ, ಮಾನ್ಯ ಸತೀಶ್ ಮ್ಯಾಮ್ಗಾಗಿದೆ, ಸ್ಟೆಲಾ ಮೇರಿ ಮ್ಯಾಮ್ಗಾಗಿದೆ, ನಿಮ್ಗೆ ಯಾಕಾಗಲ್ಲ? ಡೆಫಿನೆಟ್ ಆಗುತ್ತೆ. ಗಿವ್ ಎ ಟ್ರೈ ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಾ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಬಟ್ ಇದು ವಾರದಲ್ಲಿ 2 ದಿನ ರೆಕಮೆಂಡ್ ಮಾಡ್ತೀನಿ. ಯಾಕೆ ವಿಪರೀತ ಬ್ಲೀಚ್ ಮಾಡಿಬಿಡುತ್ತೆ ಸ್ಕಿನ್ನು, ವಿಪರೀತ ಪಿಗ್ಮೆಂಟೇಷನ್ನ ತೆಗೆಯುತ್ತೆ, ಓಕೆನಾ. ಸೊ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಆಮೇಲೆ ಇನ್ನೊಂದು ವಿಷಯ, ಸುಮಾರು ಜನ ನನ್ನ ಆಯಿಲ್ ಶ್ಯಾಂಪು ಬಗ್ಗೆ ರಿವ್ಯೂಸ್ ಕೊಡ್ತಿದ್ದೀರಾ, ಅದು ಸ್ಕ್ರೀನ್ಶಾಟ್ ಹಾಕಿ ನಾನು ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಫೀಡ್ಬ್ಯಾಕ್ ಅಂತ ಹೇಳ್ತಾ
ಕಲ್ಲನ್ನ ಸ್ಫಟಿಕದ ಕಲ್ಲನ್ನ ನೀವು ಇದರಿಂದ ತೊಗೊಂಬನ್ನಿ, ಅರ್ಶಿನ ಕುಂಕುಮ ಎಲ್ಲ ಮಾರ್ತಾರಲ್ಲ ಅಲ್ಲಿಂದ ತೊಗೊಂಬನ್ನಿ. ಅಮೆಝಾನಲ್ಲಿ ಅವೈಲಬಲ್ ಇದೆ. ಯೂಶ್ವಲಿ ಶೇಪ್ಲೆಸ್ ಇರುತ್ತೆ ನೋಡಿ, ಅಂಥದ್ದು ತೊಗೊಂಬನ್ನಿ. ಶೇಪ್ ಇರೋದು ತೊಗೊಂಬಂದ್ಬಿಡಿ, ಓಕೆನಾ. ಅದನ್ನು ಶುದ್ಧೀಕರಣ ಮಾಡಿ ಯೂಸ್ ಮಾಡಿ ವಿತ್ ಶೈನಿಂಗ್. ಸೊ ಇದನ್ನು ವಾರದಲ್ಲಿ 2 ದಿನ ಅಂತ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಪವರ್ಫುಲ್ ಎಫೆಕ್ಟ್ ಇದು. ಸೊ ಇಮ್ಮಿಡಿಯೇಟ್ ಶೈನಿಂಗ್. ನಾನೊಂದು 8 ನಿಮಿಷ ಇದ್ದೆ, ಆಯಿತಾ. ಐರನ್ ಪಾತ್ರೆನೇ ಆಗಿರಬೇಕು, ಸ್ಟೀಲು ಇಂಡಾಲಮಲ್ಲಿ ಮಾಡಬೇಡಿ, ರಿಸಲ್ಟ್ ಬರಲ್ಲ, ಓಕೆನಾ. ಇದು ಕೈ ಕಾಲಿಗೂ ಹಾಕ್ಕೊಳ್ಬೋದು. ಸುಮಾರು ಜನಕ್ಕೆ ಕೈಯಲ್ಲೆಲ್ಲ ಪಿಗ್ಮೆಂಟೇಷನ್ ವಿತ್ ಪ್ಯಾಚ್ ಟೆಸ್ಟ್. ಯಾವುದು ಪ್ಯಾಚ್ ಟೆಸ್ಟ್ ಇಲ್ಲದೆ ಉಪಯೋಗಿಸ್ಕೋಬೇಡಿ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಅನ್ನೋಕ್ಕೆ ಮುಂಚೆ ನೀಟಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ವಾಶ್ ಮಾಡ್ಕೊಂಡು ನೋಡಿ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ಬ್ರೈಟ್ ವೈಟ್ ಶೈನಿಂಗ್ ಕ್ಲಾರಿಟಿ ಇದೇ ಬೇಕಾಗಿದೆ ನಮಗೆ. ದುಬಾರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೆ ಇವೆಲ್ಲ ಆಗುತ್ತೆ ಅನ್ನೋದು ಎಲ್ಲೂ ಬರೆದಿಲ್ಲ. ಸೊ ಇವನ್ ವಿತ್ 20-30 ರುಪೀಸ್ ನೀವು ಸ್ಫಟಿಕ ತಂದಿಟ್ಕೊಂಡ್ರೆ ನಿಮಗೆ ವರ್ಷಾನುಗಟ್ಟಲೆ ನಡೆದೋಗುತ್ತೆ ಅಲ್ವಾ. ಸೊ ಈ ಅದ್ಭುತವಾದ ರೆಮಿಡಿ ಯಾರ್ಯಾರು ಮೂಲತಿ ಬರಲ್ವೋ ಇವತ್ತೇ ಟ್ರೈ ಮಾಡಿ, ಈಗಲೇ ಟ್ರೈ ಮಾಡಿ ವಿತ್ ಪ್ಯಾಚ್ ಟೆಸ್ಟ್. ನೋಡಿ ಎಷ್ಟು ಹತ್ರ ಆಗುತ್ತೋ ಅಷ್ಟು ಹತ್ರ ಝೂಮ್ ಮಾಡಿದ್ದೀನಿ. ನೋ ಫಿಲ್ಟರ್, ನೋ ಗಿಮಿಕ್, ಜಸ್ಟ್ ದ ಡೈರೆಕ್ಟ್ ಫೇಸ್ ಹಾಕಿದ್ದೀನಿ, ಓಕೆನಾ. ಅಬ್ಸರ್ವ್ ದಿ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್. ಪಿಂಕ್ ಅವು ಇದೆ. ಎಸ್, ಆಲಮು ಬ್ಲೀಚಿಂಗ್ ಎಫೆಕ್ಟ್ ಇರುತ್ತೆ, ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ. ಯಾವಾಗ ನಿಮ್ಗೆ ಅದು ಸೂಟ್ ಆಗಬೇಕು. ಶೈನಿಂಗ್ ಕೊಡುತ್ತೆ, ಬ್ರೈಟ್ನಿಂಗ್ ಕೊಡುತ್ತೆ ಅಲ್ವಾ. ಸೊ ಅದಕ್ಕೆ ಮಂಡೇ ಸ್ಯಾಟರ್ಡೇ ಮಾಡ್ಕೊಳ್ಳಿ. ಮಂಡೇ ಸ್ಯಾಟರ್ಡೇ ಅಂತ ಹೇಳಿದ್ದು ವಾರಕ್ಕೆ 2 ದಿನ ನೋಡಿ, ಓಕೆ. ಇದು ಮಾಡಿಕೊಂಡು ಬಿಸಿಲಿಗೆ ಹೋಗೋಂಗಿಲ್ಲ, ಓಕೆನಾ. ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಇನ್ನೇನೋ ಡೌಟ್ಸು ಕೇಳಿಸಿ ಲೆಟ್ ಮೀನು. ಹೊಸದು ಯಾರು ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬಲ್ಲ.